ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯ ವಿಚಾರಕ್ಕೆ ರಾಜಶೇಖರನ ಸಾವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಅದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸತೀಶ್ ರೆಡ್ಡಿಯ ಮತ್ತಿಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದೆ ಸಿಐಡಿ ಟೀಮ್. ಓಪನ್ ಫೈರಿಂಗ್ ಮಾಡಿದಂತಹ ಇಬ್ಬರು ಗನ್ಮ್ಯಾನ್ಗಳ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ. ಬಲ್ಜಿತ್ ಸಿಂಗ್, ಬಲ್ವಿಂದರ್ ಸಿಂಗ್ ಬಂಧಿತ ಗನ್ಮ್ಯಾನ್ಗಳು. ಗಲಭೆ ಪ್ರಕರಣ ಆಗಿ ಜೋರು ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳು ಅಪ್ಸ್ಕ್ಯಾಂಡ್ ಆಗಿದ್ರು. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು ಇವರಿಬ್ಬರಿಗೂ ಕೂಡ. ಕೊನೆಗೂ ಕೂಡ ಸಿಐಡಿ ಇಬ್ಬರನ್ನು ಕೂಡ ಬಲೆ ಹಾಕಿ ಹಿಡಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅರ್ಥಾತ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರಿಬ್ಬರೇ ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಮಾಡಿರುವಂಥದ್ದು. ಇಬ್ಬರೂ ಕೂಡ ಅಪ್ಸ್ಕ್ಯಾಂಡ್ ಆಗಿದ್ರು, ತಲೆಮರೆಸ್ಕೊಂಡಿದ್ರು. ಕೊನೆಗೂ ಕೂಡ ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ಅರೆಸ್ಟ್ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ವಿಚಾರಣೆಗೆ ಒಳಪಡಿಸ್ತಾರೆ ಇಬ್ಬರನ್ನೂ ಕೂಡ. ಯಾರಾದರೂ ಹಿಂಟ್ ಕೊಟ್ಟಿದ್ರಾ ಈ ರೀತಿ ಶೂಟ್ ಮಾಡಬೇಕು ಅಂತ, ಅಥವಾ ಸ್ವಯಂ ಪ್ರೇರಿತವಾಗಿರುವಂತಹ ಶೂಟ ಇದು, ಜೊತೆಗೆ ಮೊದಲೇ ಪ್ಲಾನ್ ಮಾಡಿಕೊಂಡು ಬರಲಾಗಿತ್ತಾ? ಎಲ್ಲ ಪ್ರಶ್ನೆಗಳಿಗೂ ಕೂಡ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಬಾಯ್ಬಿಡಿಸ್ತಾ ಹೋಗ್ತಾರೆ. ತದನಂತರ ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇವರೇ ಸತೀಶ್ ರೆಡ್ಡಿಯ ಅಂಗರಕ್ಷಕರು. ಸತೀಶ್ ರೆಡ್ಡಿ ಯಾರು? ನಾರಾ ಭರತ್ ರೆಡ್ಡಿ ಅವರ ರೈಟ್ ಹ್ಯಾಂಡ್ ರೀತಿಯಲ್ಲಿ ಗುರುತಿಸ್ಕೊಂಡವರು. ಇಲ್ಲಿಯವರೆಗೂ ಕೂಡ ಸತೀಶ್ ರೆಡ್ಡಿಯ ಬಂಧನ ಆಗಿಲ್ಲ, ನಾರಾ ಭರತ್ ರೆಡ್ಡಿಯ ಬಂಧನ ಕೂಡ ಆಗಿಲ್ಲ. ಇಬ್ಬರು ಗನ್ಮ್ಯಾನ್ಗಳು ಅಪ್ಸ್ಕ್ಯಾಂಡ್ ಆಗಿದ್ರು, ಈಗ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಇವರಿಬ್ಬರ ಬಂಧನ ಈ ಪ್ರಕರಣದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಇಷ್ಟು ದಿನ ಇವರೆಲ್ಲಿ ತಲೆಮರೆಸ್ಕೊಂಡಿದ್ರು, ಈ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಅಂತ. ಪ್ರೇಮ್ ಕುಮಾರ್, ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಂಥ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಜನರನ್ನ ಬಳ್ಳಾರಿ ಪೊಲೀಸರು ಬಂಧಿಸಿದ್ರು. ಅದಾದಮೇಲೆ ಇಡೀ ಪ್ರಕರಣವನ್ನು ಸಿಐಡಿಗೆ ವಹಿಸಿದ ನಂತರದಲ್ಲಿ ಸಿಐಡಿ ಎಸ್ ಪಿ ಹರ್ಷ ಪ್ರಿಯಮವದ ಅವರ ನೇತೃತ್ವದ ತನಿಖಾ ತಂಡ ಬಳ್ಳಾರಿಯಲ್ಲಿ ಕಳೆದ ಒಂದು ವಾರದಿಂದ ಬೀಡ್ಬಿಟ್ಟಿರುವಂಥದ್ದು. ಅದರ ಭಾಗವಾಗಿ ಈಗಾಗಲೇ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಆಗಿದ್ದಂಥ ಗುರುಚರಣ ಸಿಂಗ್, ಈತನ ಬುಲೆಟ್ನಿಂದನೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಆತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಬಳ್ಳಾರಿಯ ಪರಪ್ಪನಗ್ರಹಾರ ಜೈಲಿನಲ್ಲಿ ಇರುವಂಥದ್ದು. ಅದಾದಮೇಲೆ ಇದೀಗ ಮತ್ತೆ ಇಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನು ಕೂಡ ಸಿಐಡಿ ಟೀಮ್ನಿಂದ ಬಂಧನ ಮಾಡಲಾಗಿದೆ. ಈಗಾಗಲೇ ಬಂಧಿಸಿ ಅವರನ್ನು ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಕೂಡ ಕರೆದುಕೊಂಡು ಹೋಗಿರುವಂಥದ್ದು. ಅಂದರೆ ಅಲ್ಲಿ ತದನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಅವ್ರನ್ನ ಮತ್ತಷ್ಟು ಹೆಚ್ಚಿನ ವಿಚಾರಣೆಗೋಸ್ಕರ ವಶಕ್ಕೆ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಇಡೀ ಪ್ರಕರಣದಲ್ಲಿ ಆರಂಭದಲ್ಲಿ ಫೈರಿಂಗ್ ಮಾಡಿರುವಂಥದ್ದು ಇದೇ ಇಬ್ಬರು, ಯಾರು ಬಲ್ಜಿತ್ ಸಿಂಗ್ ಮತ್ತು ಬಲ್ವಿಂದರ್ ಸಿಂಗ್ ಅನ್ನುವಂಥ ಇಬ್ಬರು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳನ್ನು ಇವತ್ತು ಸಿಐಡಿ ಟೀಮ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದು. ಇವರಿಬ್ಬರು ಕೂಡ ಅಂದರೆ ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ರು. ಇದರ ಆಧಾರದ ಮೇಲೆ ಅವರನ್ನು ಕೂಡ ಇದೀಗ ಸಿಐಡಿ ಟೀಮ್ನಿಂದ ಬಂಧಿಸಿರುವಂಥದ್ದು. ಅಂದರೆ ಆರಂಭದಲ್ಲಿ ಇವರಿಬ್ಬರನ್ನು ಕೂಡ ವಿಚಾರಣೆ ಮಾಡಿದ್ರು ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು. ಯಾರು ಬಲ್ಜಿತ್ ಸಿಂಗ್ ಮತ್ತು ಬಲ್ವಿಂದರ್ ಸಿಂಗ್ ಏನಿದ್ರೆ ಇವರನ್ನು ಕೂಡ ವಿಚಾರಣೆ ಮಾಡಿದ್ರು. ಅದು ವಿಚಾರಣೆ ನಂತರದಲ್ಲಿ ಇವರಿಬ್ಬರನ್ನು ಕೂಡ ಬಿಟ್ಟು ಕಳಿಸಿದ್ರು. ಆದರೆ ಇದೀಗ ಮತ್ತೆ ಸಿಐಡಿ ಟೀಮ್ನಿಂದ ಇದೀಗ ಇಬ್ಬರನ್ನು ಕೂಡ ಬಂಧಿಸುವಂತ ಕೆಲಸವನ್ನು ಮಾಡಲಾಗಿದೆ. ಇವರಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆಯುವಂತ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ಇಡೀ ಘಟನೆಯಲ್ಲಿ ಇವರ ಪಾತ್ರ ನಿಂತು ಮತ್ತೆ ಇವರು ತಾವಾಗಿನೇ ಫೈರ್ ಮಾಡಿದ್ರ ಅಥವಾ ಯಾರಾದರೂ ಸೂಚನೆ ಕೊಟ್ಟಿದ್ರ ಅನ್ನುವಂಥದ್ದನ್ನ ಹೀಗಾಗಿ ಇವರನ್ನು ವಶಕ್ಕೆ ಕೇಳುವಂತ ಸಾಧ್ಯತೆ ಇರೋದ್ರಿಂದ ತದನಂತರದಲ್ಲಿ ವಶಕ್ಕೆ ಪಡೆದು ಸಾಕಷ್ಟು ಹೆಚ್ಚಿನ ಮಹತ್ವದ ಮಾಹಿತಿಗಳನ್ನು ಕೂಡ ಸಿಐಡಿ ಟೀಮ್ನಿಂದ ಕಲೆ ಹಾಕುವಂತ ಸಾಧ್ಯತೆಗಳಿರುವಂಥದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಮತ್ತಿಬ್ಬರು ಗನ್ಮ್ಯಾನ್ಗಳನ್ನು ಸಿಐಡಿ ಟೀಮ್ ಅರೆಸ್ಟ್ ಮಾಡಿದೆ. ಈ ಪ್ರಕರಣದಲ್ಲಿ ಸಿಐಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಬಟ್ ಈ ಕೃತ್ಯದ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಬೇಕಿದೆ. ಸಿಐಡಿ ತನಿಖೆಯ ಮೂಲಕ ಅದು ಗೊತ್ತಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.